ಚಿರಂಜೀವಿ ಸರ್ಜಾ ಪುಣ್ಯ ಸ್ಮರಣೆಯ ದಿನ ಒಂದು ಹೂವನ್ನು ಬೆಳೆಸಿ ಮದುವೆಗೆ ಅಂದರೆ ಮೇಘ್ನಾ ರಾಜ್ರವರ ಎರಡನೇ ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟ ಚಿರಂಜೀವಿ ಸರ್ಜಾ. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ತಮ್ಮ ಎರಡನೇ ಮದುವೆಯ ಒಂದು ಸುದ್ದಿಯನ್ನು ಚಿರಂಜೀವಿ ಸರ್ಜಾ ಅವರ ಮುಂದೆ ಅವರ ಸಮಾಧಿಯ ಮುಂದೆ ಹೇಳ್ಕೊಳ್ತಾ ಇರ್ತಾರೆ. ಅವರ ಒಂದು ಪುಣ್ಯ ಸ್ಮರಣೆಯ ದಿನ ಹೇಳ್ಕೊಳ್ಳುವಾಗ ಒಂದು ಹೂವು ಬೀಳಿಸೋದ್ರ ಮೂಲಕ ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನ ನೆಚ್ಚಿನ ನಟಿಯಾದಂತಹ ಒಂದು ಮೇಘ್ನಾ ರಾಜ್, ಹಾಗೆ ಒಂದು ನಟರಾದಂತಹ ಚಿರಂಜೀವಿ ಸರ್ಜಾ ಅವರು ಈಗಾಗಲೇ ನಮ್ಮನ್ನೆಲ್ಲ ಅಗಲಿ 6 ವರ್ಷಗಳು ಕಳೆದೋಗಿವೆ. ಅಂದು ಚಿರು ಅಗಲಿದಾಗ ಇಡೀ ಕರ್ನಾಟಕವೇ ತುಂಬ ಅಂದರೆ ತುಂಬ ಒಂದು ಕಣ್ಣೀರು ಹಾಕಿತ್ತು. ಅಭಿಮಾನಿಗಳ ಬಳಗ ಆಗಿರ್ಬೋದು, ಅವರ ಕುಟುಂಬ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಕಣ್ಣೀರನ್ನು ಹಾಕಿದ್ರು. ಆದರೆ ಆ ನೋವಿನ ನಡುವೆಯೂ ಮೇಘ್ನಾ ರಾಜ್ರವರು ಬೆಟ್ಟದಷ್ಟು ಧೈರ್ಯವನ್ನು ಮಾಡಿ ತಮ್ಮ ಮಗನಿಗೋಸ್ಕರ, ತಮ್ಮ ಹೊಟ್ಟೆಯಲ್ಲಿರುವಂತಕ್ಕಂಥ ಮಗುವಿಗೋಸ್ಕರ ಅವರು ಬದುಕ್ತಾರೆ. ಅದಾದಮೇಲೆ ತಮ್ಮ ಮಗ ರಾಯನ್ಗೋಸ್ಕರ ಬದುಕ್ತಾ ಬರ್ತಾರೆ. ಇತ್ತೀಚೆಗಷ್ಟೇ ಚಿರು ಸರ್ಜಾ ಅವರ 6ನೇ ಪುಣ್ಯ ಸ್ಮರಣೆ ನೆರವೇರಿತು. ಈ ಕೇವಲ ಅಂದರೆ 6 ರಿಂದ 7 ದಿನಗಳ ಹಿಂದೆ ನೆರವೇರಿತು. ಈ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದ್ರೆ ತುಂಬಾ ಚರ್ಚೆಗೆ ಕಾರಣವಾಗಿರುವಂತಹ ಸುದ್ದಿ ಹೊರಬಿದ್ದಿದೆ. ಚಿರು ಅವರ ಫೋಟೋದಿಂದ ಬಿದ್ದ ಒಂದು ಹೂವು ಇದೀಗ ಮೇಘ್ನಾ ರಾಜ್ರವರ 2ನೇ ಮದುವೆ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಏನಿದು ಹೂವಿನ ಪ್ರಸ್ತಾಪ, ಏನು ಗ್ರೀನ್ ಸಿಗ್ನಲ್ ಯಾವ ರೀತಿ ಕೊಟ್ಟರು ಒಂದು ಚಿರಂಜೀವಿ ಸರ್ಜಾ ಅವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು, ಅಷ್ಟಕ್ಕೂ ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಚಿರು ಸರ್ಜಾ ಅವರ 6ನೇ ಪುಣ್ಯಸ್ಮರಣೆಯ ದಿನದಂದು ಇಡೀ ಸರ್ಜಾ ಕುಟುಂಬ ಚಿರು ಸಮಾಧಿಯ ಬಳಿ ಆಗಮಿಸಿತ್ತು. ಮಗ ರಾಯನ್ ಸರ್ಜಾ, ಮೇಘ್ನಾ ರಾಜ್, ಧ್ರುವ ಸರ್ಜಾ ಮತ್ತು ಹಿರಿಯರಾದ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಿ ಅವರು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಚಿರು ಫೋಟೋನ ಪುಷ್ಪನಮನ ಸಲ್ಲಿಸುವಾಗ ಅಲ್ಲಿನ ವಾತಾವರಣ ಭಾವನಾತ್ಮಕವಾಗಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮೇಘ್ನಾ ಅವರು ತಮ್ಮ ಪತಿಯನ್ನು ನೆನೆದು ಕಣ್ಣೀರನ್ನು ಕೂಡ ಹಾಕಿದ್ರು. ಪತಿಯ ಅಗಲಿಕೆಯ ನಂತರ ಮೇಘ್ನಾ ರಾಜ್ ಎದುರಿಸಿದ ಸಂಕಷ್ಟಗಳು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಒಂದು ಪುಣ್ಯ ಸ್ಮರಣೆಯ ದಿನವೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಹರಿದಾಡಲು ಶುರುವಾಗಿದೆ. ಹೌದು ವೀಕ್ಷಕರೇ, ಪುಣ್ಯ ಸ್ಮರಣೆಯ ವೇಳೆ ನಡೆದಂಥ ಒಂದು ಘಟನೆ ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ಸಮಾಧಿಯ ಬಳಿ ಇಟ್ಟಿದ್ದ ಚಿರು ಅವರ ಫೋಟೋದ ಮೇಲಿನಿಂದ ಒಂದು ಹೂವು ಕೆಳಗಡೆ ಬಿದ್ದಿದೆ. ಇದನ್ನು ಕಂಡ ಅಭಿಮಾನಿಗಳು ಮತ್ತು ನೆಟ್ಟಿಗರು ಚಿರು ಅವರೇ ತಮ್ಮ ಪತ್ನಿಯ 2ನೇ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಥವಾ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚಿಸ್ತಾ ಇದ್ದಾರೆ. ಇದಕ್ಕೆ ಪುಷ್ಪ ನೀಡುವಂತೆ ಮೇಘ್ನಾ ರಾಜ್ರವರು ಈ ಹಿಂದೆ ನೀಡಿದ್ದ ಒಂದು ಸಂದರ್ಶನದಲ್ಲಿ ಆ ಮಾತುಗಳನ್ನು ಹೇಳಿದರು. ಯಾಕಪ್ಪ ಅಂತಂದರೆ, ನಾನು ಒಂದಿಷ್ಟು ಟೈಮ್ ಬೇಕು, ಆ ಟೈಮ್ ಬಂದಾಗ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿತ್ತು. ಅವರು ಈ ಹಿಂದೆ ಹೇಳಿರೋ ಪ್ರಕಾರ ಒಂಟಿಯಾಗಿ ಬದುಕುವುದು ತುಂಬ ಕಷ್ಟ, ನನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗನಿಗೆ ಒಬ್ಬ ತಂದೆಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಅಷ್ಟೇ ಅಲ್ಲದೆ, ಒಂದು ವೇಳೆ ಚಿರು ಅವರೇ ಒಪ್ಪಿಗೆ ಕೊಟ್ಟರೆ ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ತಿಳಿಸಿದ್ರು. ಈಗ ಈ ಹೂವು ಬಿದ್ದಿರುವ ಘಟನೆ ಅದೇ ಒಪ್ಪಿಗೆ ಸೂಚಿಸಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಸುದ್ದಿಗಳ ಪ್ರಕಾರ ಮೇಘ್ನಾ ರಾಜ್ರವರು ಇದೇ ವರ್ಷ 2ನೇ ಮದುವೆಯಲ್ಲಿ ಆಗಲಿದ್ದಾರೆ ಅನ್ನುವ ಮಾತುಗಳು ತಿಳಿದು ಬರ್ತಾ ಇವೆ. ಆದರೆ ಈ ಬಗ್ಗೆ ಮೇಘ್ನಾ ರಾಜ್ರವರಾಗಲಿ ಅಥವಾ ಸರ್ಜಾ ಕುಟುಂಬವಾಗಲಿ ಯಾವುದೇ ಬಗ್ಗೆ ಒಂದು ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದರೂ ಅಭಿಮಾನಿಗಳ ವಲಯದಲ್ಲಿ 2 ರೀತಿಯ ಅಭಿಪ್ರಾಯಗಳಿವೆ. ಕೆಲವರು ಮೇಘ್ನಾ ರಾಜ್ರವರು ಜೀವನದಲ್ಲಿ ಹೊಸ ಬೆಳಕು ಬರಲಿ, ಮಗನ ಭವಿಷ್ಯಕ್ಕಾಗಿ ಅವರು ಮದುವೆ ಆಗಲಿ ಅನ್ನೋದು ಕೆಲವರ ಅಭಿಪ್ರಾಯವಾದರೆ, ಇನ್ನು ಕೆಲವರು ಇಲ್ಲ, ಇವರು ನಿರ್ಧಾರವನ್ನು ತೆಗೆದುಕೊಳ್ಳುವುದು ತಪ್ಪಾಗುತ್ತೆ, 2ನೇ ಮದುವೆಯನ್ನಾಗೋದು ತಪ್ಪಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಚಿರಂಜೀವಿ ಸರ್ಜಾ ಅವರ ಫೋಟೋದಿಂದ ಹೂವು ಬಿದ್ದಿದ್ದು ಕಾಕತಾಳೀಯವೋ ಅಥವಾ ಮೇಘ್ನಾ ರಾಜ್ರವರ ಮದುವೆಗೆ ಸಿಕ್ಕ ಅನುಮತಿಯೋ ನಮಗೆ ತಿಳಿಯದು. ಆದರೆ ಮೇಘ್ನಾ ರಾಜ್ರವರು ತಮ್ಮ ಜೀವನದ ಮುಂದಿನ ಹಂತದ ಬಗ್ಗೆ ತಿಳಿದುಕೊಳ್ಳುವ ಸಾಧ್ಯತೆ ತುಂಬಾ ಇದೆ. ಯಾಕಪ್ಪ ಅಂತಂದರೆ, ಅವರು 2ನೇ ಮದುವೆ ಆಗಬೇಕು ಅಂತ ಮಾತನ್ನು ಕೆಲವೊಂದಿಷ್ಟು ಜನರು ಹೇಳಿದರೆ, 2ನೇ ಮದುವೆ ಆಗಬಾರ್ದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮಾಡಿ.